ಭೀಮಾ ಅವರು ಸೌಜನ್ಯ ಕೇಸ್ನ ಜೀವಂತ ಸಾಕ್ಷಿ ಇವರು. ನಿನ್ನೆ SIT ಟೀಮ್ ಅವರು ತನಿಖೆ ಮಾಡೋ ಮುಂದೆ ಗುಪ್ತವಾಗಿ ಒಬ್ಬರ ಅಧಿಕಾರಿಗಳು ಭೀಮಾ ಅವ್ರಿಗೆ ಕರ್ಕೊಂಡೋಗಿ ಈ ಕೇಸ್ನ ಇಲ್ಲಿಗೆ ಮುಚ್ಚಾಕ್ ಬಿಡಪ್ಪ, ಅಕಸ್ಮಾತ್ ಏನು ಸಾಕ್ಷಿ ಸಿಗ್ಲಿಲ್ಲ ಅಂದ್ರೆ ನಿನಗ ಗಲ್ಲಿಗೇರಿಸ್ತಾರ, ಜೀವಾವಧಿ ಶಿಕ್ಷೆ ಕೊಡ್ತಾರ ಅಂತ ಹೇಳಿ ಮನವೊಲ್ಸಕ ಪ್ರಯತ್ನ ಪಟ್ರು. ಅವ್ ಒಪ್ಕೊಳ್ಳಾರ್ದಕ್ಕ ಬೆದರಿಕೆನೂ ಹಾಕ್ಯಾರಂತ. ಇಂಥ ಅಧಿಕಾರಿಗೆ ನಾ ಕೇಳೋದು ಒಂದೇ ಪ್ರಶ್ನೆ, ಅಕಸ್ಮಾತ್ ನಿಮ್ಮನಿ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹಿಂಗೆ ಆಗಿತ್ತಾನ ಸುಮ್ ಕುಂದಿರ್ತಿದ್ರನ? ಇದ್ದಿದ್ದು ಇಲ್ದೇ ಇರೋದು ಕೇಸ್ ಹಾಕಿ ಏನಾರು ಎನ್ಕೌಂಟ್ರ್ ಅನ್ನೋದು ಏನಾರು ಒಂದು ಗಲ್ಲಿಗೇರ್ಸೋದು ಮಾಡಿ ಅವನಿಗೆ ಸಾಯನೇ ಹೊಡೆದು ಬಿಡ್ತಿದ್ರು. ಆಗಿದ್ದು ನಿಮ್ಮನೆ ಹೆಣ್ಮಕ್ಳಿಗಂತರೂ ಅಲ್ಲಲ್ಲ, ಬೇರೆದವ್ರಿಗಲ್ಲ. ನಿಮಗೆಲ್ಲಿ ನೋವು ಆಗ್ಬೇಕ? ಇಂಥ ನೀಚ ಅಧಿಕಾರಿಗಳು ಇರೋದ್ರಿಂದನೇ ಇಂಥ ಎಷ್ಟೋ ಅತ್ಯಾಚಾರ ಕೇಸ್ಗಳು ಮುಚ್ಚೆ ಹೋಗ್ಬಿಟ್ಟವು. ಬಾಯಾಗ ಭಾಳ ಹೊಲಸು ಮಾತುಗಳು ಬರತ್ತಾವು. ಕಾಮೆಂಟ್ ಬಾಕ್ಸ್ ನಿಮ್ದೇ ಐತಿ, ಬೆಕ್ಕದಂಗೆ ಯೂಸ್ ಮಾಡ್ಕೊರಿ. ನಿಮ್ಮ ಕಡೆ ಅಧಿಕಾರ ಐತ್ರಿ, ರೊಕ್ಕ ಐತ್ರಿ, ಈ ಕೇಸನ್ನ ನೀವು ಮುಚ್ಚಾಕ್ಬಿಡ್ಬೋದು. ಬಟ್ ಒಬ್ಬರ ಕೈಯಿಂದ ಮಾತ್ರ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಕೈಯಂದ ಅನ್ಭವಿಸ್ರಿ ಪ್ರತಿಯೊಬ್ಬರೂ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ ದಯವಿಟ್ಟು.